ಬಹಳ ವರ್ಷ ಆದ್ಮೇಲೆ ನಾನು ಹೊಸ ಇಲ್ಲ ಯೂಟ್ಯೂಬ್ ಅಲ್ಲ ಗೊತ್ತಿಲ್ಲ ಗೈಸ್. ನಾನು ರಾಯರ್ ದರ್ಶನ ಮುಗಿಸ್ಕೊಂಡು ಇವತ್ತಿಂದ ಡೈಲಿ ವಿಡಿಯೋ ಹಾಕ್ತೀನಿ. 10 million ವ್ಯೂಸ್ ಕಂಪಲ್ಸರಿ. 10 million ಆಗ್ಬಿಟ್ರೆ ನನ್ನ ಹಿಡಿಯೋರು ಇರಲ್ಲ. ಬೇಡಕ್ಕ ಬೇಡ, ಥ್ಯಾಂಕ್ಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇಲ್ಲ ಹಚ್ಚಿದೀವಿ, ಆಲ್ರೆಡಿ ಅವಾಗ್ಲೇ ಹಚ್ಚಿದ್ವಿ. ಸೊ ಇವಾಗ ರಾಯರ್ ದರ್ಶನ ಮುಗಿಸ್ಕೊಂಡು ಎಲ್ಗೋಗ್ತಾ ಇದೀವಿ ಬ್ರೋ? ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಹೌದು. ಸೊ ನಮ್ ಬ್ರೋ ಕರ್ಕೊಂಡು ಹೋಗ್ತಾರೆ, ನಿಮ್ಗೆ ತೋರಿಸ್ತೀನಿ ಮುಂದೆ. ಅಲ್ಲಿ ಮುಂದೆ ತಿನ್ನಂತೆ ಬಾರಮ್ಮ. ಬ್ರೋ ಟೋಟಲ್ ಎಷ್ಟು ದೇವಸ್ಥಾನ ತೋರ್ಸೋದು ಇವಾಗ ನೀವು? 6 ದೇವಸ್ಥಾನ. ಓಕೆ, ಯಾವ್ಯಾವ್ದು? ಓಕೆ 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 ಓಕೆ. ಸೊ ಮೊದಲ ವಿಸಿಟ್ ಶ್ರೀ ಅಭಯ ಆಂಜನೇಯ. ನಾನು ಆಲ್ರೆಡಿ ಬಂದಿದ್ದೀನಿ ಇಲ್ಲಿ. ಸೊ ಇದು ಇವ್ರ ಜೊತೆ. ಸೊ ನಾವು ಕರ್ಕೊಂಡ್ ಬಂದಿದ್ದು ಆಟೋ ಅಲ್ಲಿದೆ. ಬ್ರೋ ನಂದು ಬೆಂಗಳೂರಲ್ಲ ಬ್ರೋ, ನಂದು ದಾವಣಗೆರೆ. ಹಾ, ಸುಮ್ನೆ ಇವ್ರ ಜೊತೆ ಇದೀನಿ ಅಷ್ಟೇ ಬೆಂಗಳೂರಲ್ಲಿ. ದಾವಣಗೆರೆ ಹುಡುಗರಿಲ್ಲ ಅಂದ್ರೆ ಬೆಂಗಳೂರೇ ಇಲ್ಲ. ಆಗ್ತೀನಿ, ಹಿಂಗೆ ಆಗ್ತೀನಿ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಏನ್ ಮಾಡಿದ್ವಿ? ವಿಡಿಯೋನ ಒಂಚೂರು ಕಟ್ ಮಾಡಲ್ಲ, ಸರಿನಾ? ರಿಯಾಲಿಟಿ ಗೊತ್ತಾಗ್ಲಿತ್ತು. ನಂಗೆ ಬೆಂಗಳೂರು ಇಷ್ಟ ಇಲ್ಲ ಅಂತಲ್ಲ, ನನ್ನ ಇಷ್ಟ. ಕರ್ನಾಟಕದ ಯಾವ ಮೂಲೆಯಲ್ಲಾದ್ರೂ ನಾನು ಇರ್ತೀನಿ. ನೋಡು, ನಮ್ಮ ಊರ್ ಬಗ್ಗೆ ಮಾತಾಡ್ಬಾರ್ದು. ಆಯ್ತು ಬಿಡ್ರಿ ಬ್ರೋ. ಇವ್ನ ಅಫಿಷಿಯಲ್ ಆಂಧ್ರದವನೇ ಬ್ರೋ. ಚಂದ್ರ ಆಂಧ್ರ, ತಮಿಳ್ನಾಡು, ಕರ್ನಾಟಕ ಮಿಕ್ಸ್ ತಳಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನಾವೆಲ್ಲ ಜವಾರಿ ಬ್ರೋ, ಇವ್ ಹೈಬ್ರಿಡ್. ತಮಿಳ್ ಮಾತಾಡೋ ಮಚ್ಚ, கொஞ்சம் கொஞ்சம் தெரியுமா? சாப்பிட்டீங்களா? என்ன சாப்பிடு? ಚಿತ್ರಾನ್ನ. ಅದು ಕನ್ನಡ ರೇ. ನಾವು ನೋಡಪ್ಪ ಪ್ಯಾನ್ ಇಂಡಿಯಾ ಸ್ಟಾರ್. ಬೆಳಗ್ಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ವಿಡಿಯೋ ಮಾಡ್ಬಿಡ್ತೀನಿ. ಇದೊಂಥರ ಎಲ್ಲ ಲ್ಯಾಂಗ್ವೇಜ್ ಮಿಕ್ಸ್ ಆಗ್ಬಿಟ್ಟು ಹಿಂದಿ ಒಂದು ಸೇರ್ಸ್ಕೊಂಡ್ಬಿಡ್ಲಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ ನೀನು. ಹಂಗಿದೆ ಅಲ್ಲ ಬ್ರೋ? ಏನದು? ಏನ್ ಹೇಳಿ? ಏನದ? ಎಷ್ಟು ಆಡಿದ್ರಲ್ಲ ನಮ್ಮೂರೇ ನಮ್ಗೆ ಮೇಲು ಅಂತ. ಬ್ರೋ ಇವಾಗ ಏನಾದ್ರು ಕರ್ನಾಟಕ ಒಂದು ಪರ್ಸನಲ್ ಅಟ್ಯಾಚ್ಮೆಂಟ್ ಅಲ್ವಾ? ಅವ್ರವ್ರ ಊರು. ಇವಾಗ ನಿಮ್ಮಂದ್ರೂ ನಿಮ್ಮೂರು ಒಂದು ಹೆಮ್ಮೆ ಅಲ್ವಾ? ನೀವು ಹುಟ್ಟಿ ಬೆಳೆದಿರೋದೆಲ್ಲ ಕರ್ನಾಟಕ. ಓಕೆ, ಅಮ್ಮ ಅವ್ರದ್ದು ಕರ್ನಾಟಕನೇ. ನೋಡಿ, 2ನೇ ಪ್ಲೇಸಿಗೆ ಬಂದಿದ್ದೀವಿ. ಅಪರ್ಣಾಚಾರ್ಯ ಅವರ ಮನೆ. ಇದರಲ್ಲಿ ರಾಘವೇಂದ್ರ ಸ್ವಾಮಿ ಅವರು ವಾಸವಾಗಿದ್ರಂತೆ. ನಮ್ ಡ್ರೈವರ್ ಹೇಳಿದ್ದು, ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರ್ಲಿಲ್ಲ? ನನಗೆ ಬಂದಿದ್ದೆ, ಅಷ್ಟು ಡೀಟೇಲ್ಸ್ ಇಲ್ಲ. ಸೊ ಇದು 2nd ಪ್ಲೇಸ್.
ಬ್ರೋ ಇದರಲ್ಲಿ ಮಸೂಡೆ ಇರುತ್ತಾ? ಇವಾಗ ಸದ್ಯಕ್ಕಿಲ್ಲ ಅಲ್ಲ. ಇವಾಗ ನೆಕ್ಸ್ಟ್ ಹೋಗ್ತಾರ ಪ್ಲೇಸ್ ನೇಮು ಏಕಶಿಲಾ ಬೃಂದಾವನ. ಹೌದು, ಲಾಸ್ಟ್ ಟೈಮು ನಾನು ಚರಣ ಇಬ್ರು ಇಳಿದಿದ್ವಿ ಇದ್ರಲ್ಲಿ ಬಂದಾಗ. ಇಲ್ಲ ಮಸೂಡೆ ನನ್ನ ಫ್ರೆಂಡ್ ಅಲ್ಲ, ಬಾಸ್ ಅಂದ್ಬಿಟ್ಟು. ಇದು ಆಕ್ಚುಲಿ ಚೆನ್ನಾಗಿರೋದು. ಬ್ರೋ ನಿಮ್ ನೇಮ್ ಏನು ಬ್ರೋ? ಪ್ರಕಾಶ್ ಬ್ರೋ. ಐ ಥಿಂಕ್ ಇಲ್ಲೇ ಊಟ ಸಿಗ್ಬೋದು, ಗೊತ್ತಿಲ್ಲ. ಹಾ ಓಕೆ, ಇಲ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಎಲ್ಲಿ? ಅಷ್ಟೇ ಅಲ್ವಾ? ಆಯ್ತು. ಸೊ ಇದು 3ನೇದು 4ನೇ ಪ್ಲೇಸ್ ಎಲ್ಲ ಇಲ್ಲೇ ಬರುತ್ತೆ. ಇದು ಬಿಚ್ಚಲಮ್ಮ ದೇವಸ್ಥಾನ ಗೈಸ್. ಇದೇ 5ನೇ ಪ್ಲೇಸ್. ಪಾಪ ಲಾಗ್ ಮಾಡಿ ಮಾಡಿ ಸುಸ್ತಾಗ್ಬಿಡದೆ ನನಗೆ. ಇದು ಇವಾಗ 4ನೇ ಪ್ಲೇಸ್. 6ನೇ ಪ್ಲೇಸ್ಗೆ ಲಾಸ್ಟ್ ಪ್ಲೇಸಿಗೆ ಬಂದಿದ್ದೇವೆ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಇದೇ ಲಾಸ್ಟ್ ಗೈಸ್. ಬ್ರೋ ಅವ್ರು ಹೇಳಿದ್ರು ಆ ಕಡೆ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ಹೆಂಗೋ ಬನ್ನಿ ಅಂದ್ರು ಬ್ರೋ. ಬ್ರೋ ಹೆಂಗನ್ಸ್ತು ಬ್ರೋ? ಹೆಂಗನ್ಸ್ತು? ಸಾಕಾಗಿದೆ. ಫ್ಲೇವರ್ ಅಂತೂ ಕಿತ್ಕೊಂಡು ಹೋಗ್ತಾ ಇದೆ. 10 ಮಿಲಿಯನ್ ವ್ಯೂಸ್ ಬರ್ಬೇಕು. ಅದ್ ಬಿಡಿ ಬ್ರೋ. ಗೈಸ್ ಫೈನಲಿ ಸುಸ್ತಾಗ್ಬಿಟ್ಟಿದೆ. ಎಲ್ಲ ದರ್ಶನ ಮುಗೀತು, ಪಂಚಮುಖಿ ಆಂಜನೇಯ ದರ್ಶನ ಕೂಡ ಮುಗೀತು. ಸೊ ಬ್ಲಾಗ್ ನ ಎಂಡ್ ಮಾಡ್ತೀವಿ. ಎಲ್ಲ ಪಂಚ ಹಾಕೊಂಡು ನೋಡಿ, ಇವನು ಕಾಲ್ ಸುಡ್ತಾ ಇದೆ. ಬಿಸಿಲು ಮಾತ್ರ ರಾಯಚೂರು ಬಿಸಿಲು. ಆಹಾ, ಕಪ್ಪಗಿದ್ದೆ, ಇನ್ನ ಕಪ್ಪಗಾಗ್ಬಿಡ್ತಾ ಇದೀನಿ ಅಷ್ಟೇ. ಫೈನಲಿ ನೋಡಿ ಹೆಂಗ್ ತಿಂತಾವ್ರೆ ಇಬ್ರು. ಹಂದಿ ತಿಂದಂಗ್ ತಿಂತಾವ್ರೆ. ನಾವೆಲ್ಲ ತಿಂದೇ ಇಲ್ಲ. ಇವ್ರಿಬ್ರಿಗೂ ಊಟ ಕೊಡ್ಸಿರೋದಷ್ಟೇ. ನೋಡ್ ಇಬ್ರು ಸೇರಿ 4 ತಟ್ಟೆ ಖಾಲಿ ಮಾಡೋರೆ. ಮೋಟಿ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ನಾನು ಮೆಣಸಿಕಾಯಿ ಹಾಕ್ಸ್ತಾ ಇದ್ದೀನಿ ಆಚೆ. ನಮ್ಮೂರು ಮೆಣಸಿಕಾಯಿ ಹಿಂಗಿರುತ್ತೆ, ಅಣ್ಣ ಮಾಡ್ಕೊಡ್ತಾ ಇದ್ದಾರೆ. ಫೈನಲಿ ಏನದು ಪಂಚಮುಖಿ ದೇವಸ್ಥಾನಗಳೆಲ್ಲ ನೋಡಿ ನಮ್ಮ ಟ್ರಿಪ್ನ ಎಂಡ್ ಮಾಡಿದ್ವಿ. ಇವಾಗ ರೂಮ್ಗೆ ಹೋಗ್ಬಿಟ್ಟು ಬೇರೆ ಬಟ್ಟೆ ಹಾಕ್ಕೊಂಡು ನಮ್ಮ ಶಂಕರ ಮನೆಯವ್ರಿಗೆ ಪ್ರಸಾದ ತಗೋಬೇಕು ಮತ್ತು ಮೆಟ್ರಾದವ್ರಿಗೆ ಪ್ರಸಾದ ತಗೋಬೇಕು ಅಂದ್ಬಿಟ್ಟು ಮತ್ತೆ ಹೋಗ್ತಾ ಇದ್ದೀವಿ ಗೈಸ್. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನಮ್ಮ ಜೊತೆ ಬಂದಿದ್ದ ಆಟೋ ಡ್ರೈವರ್ ಬಗ್ಗೆ ನಾನು ಹೇಳಬೇಕು. ತುಂಬ ಒಳ್ಳೆ ಹುಡುಗ ಆ್ಯಂಡ್ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದ. ಸೊ ನೆಕ್ಸ್ಟ್ ಟೈಮ್ ನೀವು ಯಾವಾಗಾದರೂ ಬಂದರೆ ಆಟೋನೇ ಬುಕ್ ಮಾಡ್ಕೊಳ್ಳಿ, ಸಜೆಸ್ಟ್ ಮಾಡ್ತೀನಿ. ಹಾಗೆ ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೋಡಿ ಇವಾಗ ಎಲ್ಲಿ ಬಂದಿದ್ದೀವಿ. ಮತ್ತು ಇನ್ನೊಂದು ಸತಿ ಎಷ್ಟು ಸತಿ ಈ ಬೃಂದಾವನದಲ್ಲಿ ನಾವು ನಡೆದ್ರೂ ಕೂಡ ನಮಗೆ ಮತ್ತೆ 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 ಬರ್ತಾ ಇರಬೇಕು ಅಂತ ಅನಿಸುತ್ತೆ. ಏನಂತೀಯ ಮಚ್ಚ? ಪ್ಲೇಸ್ ಆಗಿದೆ, ವೈಬ್ ಆಗಿದೆ. ಓಕೆ, ಬಹಳ ದಿನಗಳ ಬಳಿಕ ಈ ಬ್ಲಾಗ್ನ ನಾನು ಸರ್ ಹೇಳಿ. ಇಲ್ಲ ಇಲ್ಲ ಸರ್, ಬೇಡ ಬೇಡ ಪರವಾಗಿಲ್ಲ, ಥ್ಯಾಂಕ್ಸ್. ಬಹಳ ದಿನಗಳ ಬಳಿಕ ಬ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲ ನೋಡಿ ನಗ್ತಾ ಇದ್ದಾರೆ, ಏನು ಮಾಡ್ತಾ ಇರಲಿಲ್ಲ ಅಂತ. ಸೊ ಇನ್ಮೇಲೆ ಹೊಸ ಹೊಸ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಇವಾಗ ಸಮ್ ರೀಸನಿಂದ ಯಾವ ವಿಡಿಯೋಸು ಹಾಕ್ತಾ ಇರಲಿಲ್ಲ. ಅದಕ್ಕೆ ಮೇ ಬಿ ನಾನು ರಾಯರ ಹತ್ರ ಬಂದು ಕೇಳ್ಕೊಂಡಿದ್ದೀನಿ, ನೋಡೋಣ ಇರೋ ಪ್ರಾಬ್ಲಮ್ ಸಾಲ್ವ್ ಮಾಡು ದೇವ್ರೆ ಅಂತ. ಎಲ್ಲ ಕೈ ಕೊಟ್ಟು ಹೋದ್ಮೇಲೆ ಅಟ್ಲೀಸ್ಟು ರಾಯರಾದರೂ ನನ್ನ ಜೊತೆ ಇರಬೇಕಲ್ಲ. ತುಂಬ ಬಿಸಿಲಿದೆ ರೀ ಇಲ್ಲಿ. ಎನಿವೇಸ್, ವ್ಲಾಗ್ನ ಎಂಡ್ ಮಾಡೋಕ್ಕಿಂತ ಮುಂಚೆ ಎಲ್ರಿಗೊಂದು ಮಾತು ಹೇಳ್ತೀನಿ. ಡೋಂಟ್ ಟ್ರಸ್ಟ್ ಬ್ಲೈಂಡ್ಲಿ ಎನಿವನ್, ಬಿಕಾಸ್ ಯಾಕಂದರೆ ಇನ್ ಯುವರ್ ಫ್ಯೂಚರ್ ದಟ್ ಈಸ್ ವೆರಿ ಬಿಗ್ ಪಾಯ್ಸನ್ ನಿಮಗೆ ಆಗೋದು. ಸೊ ಬಿಲೀವ್ ಮಾಡ್ತೀರಾ, ದೇವ್ರಿಗೆ ಬಿಲೀವ್ ಮಾಡಿ.
ಭಕ್ತಿ ಇಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗೋಣ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.